ಮನೆಗೆ ಕುಂಕುಮನೇ ಹಚ್ಚುತ್ತಿರಲಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ಹಚ್ಕೊಳ್ತಿದ್ದಾರೆ. ಮುಸ್ಲಿಮರಿಗಾಗಿ ನಾಟಕೀಯವಾಗಿ ಸಿದ್ದರಾಮಯ್ಯ ಬದುಕ್ತಿದ್ದಾರೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ದೂರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಪೂರ್ಣವಾಗಿ ಮುಸ್ಲಿಮರಿಗೆ ಒಪ್ಪಿಸಿಕೊಂಡಿದ್ದಾರೆ. ಈ ಹಿಂದೆ ದೇವೇಗೌಡರು ಹೀಗೆ ಮಾಡಿದ್ರು. ಈಗ ಮುಸ್ಲಿಮರನ್ನ ಸಂತೃಪ್ತಿಪಡಿಸಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಪೇಟ ಕುಂಕುಮ ಇಟ್ಟುಕೊಳ್ಳಲು ಯಾಕೆ ಹಿಂದೆ ಸರಿಯುತ್ತೀರಾ? ಸಂಕಟ ಬಂದಾಗ ವೆಂಕಟರಮಣ ಎನ್ನುವಂತೆ ಇರಬಾರ್ದು ಅಂತ ಈಶ್ವರಪ್ಪ ಹೇಳಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಹಣೆಗೆ ಕುಂಕುಮನೇ ಹಚ್ಕೋತಿರ್ಲಿಲ್ಲ. ತಲೆ ಮೇಲೆ ಯಾರು ಕೂಡ ಕೇಸರಿ ಪೇಟ ಕಟ್ಟೋದು ತೆಗೆದು ಬಿಸಾಕೋರು. ಪಾಪ ಇದ್ದಕ್ಕಿದ್ದಂಗೆ ಚಾಮುಂಡೇಶ್ವರಿ ಬಗ್ಗೆ ಭಕ್ತಿ ಬಂದಿದೆ. ಮೈಲಾರಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ನಾನು ಖಂಡಿತ ಟೀಕೆ ಮಾಡ್ತಿಲ್ಲ, ಇದನ್ನು ಸ್ವಾಗತ ಮಾಡ್ತೇನೆ. ಭಾರತದಲ್ಲಿರೋಂಥ ಎಲ್ಲ ಹಿಂದೂಗಳು ಕೂಡ ಹಿಂದೂಗಳೇ, ದೇವ್ರ ಪೂಜೆ ಮಾಡಾರೆ, ಗೌರವ ಕೊಡಾರೆ. ಮನಸ್ಸಿನಲ್ಲಿರುತ್ತೆ ದೇವ್ರ ಭಕ್ತಿ. ನಾಟಕೀಯವಾಗಿ ಮುಸಲ್ಮಾನರು ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಮುಸಲ್ಮಾನರ ಟೋಪಿ ಹಾಕೊಳ್ಳೋದು, ಮುಸಲ್ಮಾನರ ಪರವಾಗಿ ಹೇಳಿಕೆಗಳು ಕೊಡೋದು, ಮುಸಲ್ಮಾನರ ಪರವಾಗಿ ಆದೇಶಗಳು ಹೊರಡಿಸೋದು. ಯಾಕೆ? ಕುರ್ಚಿಗೋಸ್ಕರ. ಬಹಳ ದಿನ ನಡೆಯಲ್ಲ. ಈ ಬದುಕು ಹಿಂದೆ ದೇವೇಗೌಡರು ಮಾಡಿದ್ರು. ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನ ಆಗಿ ಹುಟ್ಟುತ್ತೀನಿ ಅಂತ. ಮಾನ್ಯ ಸಿದ್ದರಾಮಯ್ಯನವರು ಪೂರ್ಣ ಮುಸಲ್ಮಾನರಿಗೇನೆ ಸರೆಂಡರ್ ಆಗಿಬಿಟ್ಟಿದ್ರು. ಅವ್ರ ಸರ್ಕಾರ ಬಂದಿದ್ದೇ ಮುಸಲ್ಮಾನರಿಂದ ತಂದು ಹೇಳಿಕೆಗಳು ಬಂತು. ಭಗವಂತನ ದಯದಿಂದ ಅವ್ರ ತೊಂದರೆಯಿಂದ ಹೊರಗೆ ಬರಲಿ ಅಂತ ಮುಂಚೆನೇ ಹೇಳಿದ್ದೀನಿ. ಆ ದೇವರು ಅವ್ರು ಕಾಪಾಡ್ತಾ ಇದ್ದಾನೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಕಾಪಾಡಬಹುದು, ನನಗೆ ಗೊತ್ತಿಲ್ಲ. ಚಾಮುಂಡಿ ಹತ್ರ 2 ಸರಿ ಹೋಗ್ಬಿಟ್ಟು ಬಂದಿದ್ದಾರೆ. ದೇವ್ರ ಗುಡ್ಡಕ್ಕೆ ಹೋಗ್ಯಾರೆ, ಮೈಲಾರಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ. ಆ ದೇವ್ರು ಅವ್ರನ್ನ ಕಾಪಾಡಲಿ, ನಾನು ಬೇಡ ಅನ್ನಲ್ಲ. ಆದರೆ ಕೃತಜ್ಞತೆ ತೋರಿಸ್ತಿದ್ದಾರಲ್ಲ ಮುಸಲ್ಮಾನರು ಸಂತೃಪ್ತಿ ಪಡಿಸೋದಕ್ಕೆ, ಇದು ನೀವು ಜಾತ್ಯತೀತ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಸ್ಪಷ್ಟವಾಗಿ ಹೇಳಿ, ನಾನು ಹಿಂದೂ ಧಾರ್ಮಿಕ ವಿಚಾರದಲ್ಲಿ ದೇವ್ರು ನಂಬ್ತೇನೆ. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೇನೆ, ಸಂತೋಷ. ಯಾರೋ ಹಣ ತಿಲ್ಕ ಇಟ್ಟರೆ ಟಿವಿನಲ್ಲಿ ಪೇಪರಲ್ಲಿ ಫೋಟೋ ಬರುತ್ತೆ ಅಂತ ಅನ್ಕೊಂಡು ಸರಿಸಿದ್ರೆ ಅವಾಗ ಯಾಕೆ ದೇವ್ರ ಬಗ್ಗೆ ನಿಮಗೆ ಗೌರವ ಬರಲಿಲ್ಲ? ಕೇಸರಿ ಪೇಟ ಕಟ್ತಿದ್ದಂಗೆ ಮೈ ಮೇಲೆ ಹುಲಿ ಬಂದು ಅಂತ ಆಟ ಆಡ್ತಿದ್ರಿ. ಅವೆಲ್ಲ ನಾಟಕ. ಮತ್ತೆ ಕುಂಕುಮ ಯಾಕೆ ಬೇಡ ಅಂದ್ರಿ? ಕೇಸರಿ ಯಾಕೆ ಬೇಡ ಅಂದ್ರಿ? ನಾಟಕ. ಅದೇ ನಾನು ಹೇಳ್ತಿರೋದು. ಅಲ್ಲೊಂಥರ ಇಲ್ಲೊಂಥರ ಬೇಡ. ಹಿಂದುತ್ವ ಸಿದ್ದರಾಮಯ್ಯನವ್ರ ಹತ್ರ ಇದೆ, ಹಿಂದುತ್ವ ದೇವೇಗೌಡರ ಕುಟುಂಬಕ್ಕೂ ಇದೆ, ಹಿಂದುತ್ವ ನಮ್ಮ ಎಲ್ಲ ನಾಯಕರಿಗೂ ಇದೆ, ಯಡಿಯೂರಪ್ಪ ಸೇರಿ ನಮ್ಮೆಲ್ರಿಗೂ ಇದೆ. ಬಹಿರಂಗ ಹೇಳ್ಕೊಂಡು ಯಾಕೆ ನಾಟಕ ಮಾಡ್ತೀರಿ? ಕೃಷ್ಣನ ಮಠಕ್ಕೆ ಹೋಗಲ್ಲ, ಯಾಕೆ ಹೋಗಲ್ಲ? ಉಡುಪಿಗೆ. ನಾನು ಅದಕ್ಕೆ ಹೇಳ್ತೀನಲ್ಲ, ಈ ನಾಟಕಗಳಿದೆಯಲ್ಲ, ಇದು ಸಂಕಟ ಬಂದಾಗ ವೆಂಕಟರಮಣ ಆಗಬಾರ್ದು. ನಾನು ಅದಕ್ಕೋಸ್ಕರ ಹೇಳಿದೆ, ಹಿಂದುತ್ವ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ, ದೈವಭಕ್ತಿ ಇದ್ದೇ ಇದೆ. ಕಾಂಗ್ರೆಸ್ಸು, BJP, JDS ಅಷ್ಟೇ ಅಲ್ಲ. ಅದೇ ಪ್ರಕಾರ ನಾನು ಮುಸಲ್ಮಾನರಿಗೆ ತೊಂದರೆ ಕೊಡಿ ಅಂತ ಹೇಳಲ್ಲ.